ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರ ರಾಜೀನಾಮೆಯ ಬೆನ್ನಲ್ಲೇ ವಿಪಕ್ಷಗಳ ಆರೋಪವನ್ನ ಮಾಡ್ತಾ ಇರೋದು ಅವರು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನ ಕೊಟ್ಟಿರೋದಲ್ಲ, ಅವರಿಗೆ ಫೋರ್ಸ್ ಮಾಡಿದ್ದಾರೆ ಅಂತ. ಅದನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ, ಸೀದಾ ರಾಜ್ಯಪಾಲರವರೆಗೂ ಹೋಗಿ ವಿಪಕ್ಷಗಳು ದೂರನ್ನ ಕೂಡ ಕೊಟ್ಟಿವೆ. ಬನ್ನಿ ಏನೇನಾಗಿದೆ ನೋಡೋಣ. ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು ಅಂತಕ್ಕಂಥ ಮಾತುಗಳನ್ನ ಮಾನ್ಯ ಬಸವರಾಜ ಹೊರಟ್ಟಿ ಅವರು ನಮಗೆ ಹೇಳಿದರು. ಇಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಛಲವಾದಿ ಅವರು ದಯವಿಟ್ಟು ಹೊರಟ್ಟಿ ಸಾಹೇಬರಿಗೆ ಅವಮಾನ ಮಾಡಬೇಡಿ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿದ್ದಾರೆ. ಹೊರಟ್ಟಿ ನಿರ್ಗಮನದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ಕದನ ಶುರುವಾಗಿದೆ. ಒತ್ತಡಕ್ಕೆ ಮಣಿದು ಹೊರಟ್ಟಿ ರಾಜೀನಾಮೆ ನೀಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬೆನ್ನಲ್ಲೇ ಹೊರಟ್ಟಿ ರಾಜ್ಯಪಾಲರಿಗೆ ಬರೆದ ಪತ್ರ ಈಗ ಬಿಜೆಪಿ ಜೆಡಿಎಸ್ಗೆ ಅಸ್ತ್ರವಾಗಿದೆ. ಈ ಪತ್ರವನ್ನೇ ಮುಂದಿಟ್ಟುಕೊಂಡು ಡಿಕೆಶಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ರಾಜ್ಯಪಾಲರಿಗೆ ಹೊರಟ್ಟಿ ಬರೆದ ಪತ್ರದಲ್ಲಿ ರಾಜೀನಾಮೆ ದಿನ ಅಂದ್ರೆ ಆಗಸ್ಟ್ 7ರಂದು ಸಭಾಪತಿ ಕೊಠಡಿಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಈ ಪತ್ರದಲ್ಲಿ ನಾನು ಆಗಸ್ಟ್ 14ರಂದು ರಾಜೀನಾಮೆ ನೀಡಬೇಕು ಅಂತಿದ್ದೆ. ಅಧಿವೇಶನದಲ್ಲಿ ಧನ್ಯವಾದ ತಿಳಿಸಿ ನಂತರ ನಿರ್ಗಮಿಸಲು ಹೊರಟಿದ್ದೆ. ಆದ್ರೆ ಸಿಎಂ ಡಿಕೆ ಆಗಸ್ಟ್ 7ರಂದೇ ರಾಜೀನಾಮೆ ನೀಡುವಂತೆ ಸೂಚಿಸಿದ್ರು ಅಂತ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಯುತರೆ, ಕರ್ನಾಟಕ ವಿಧಾನ ಪರಿಷತ್ನ ನನ್ನ ಅಧಿಕೃತ ಕೊಠಡಿಯಲ್ಲಿ ಆಗಸ್ಟ್ 7, 2026ರಂದು ನಡೆದ ಘಟನಾವಳಿಗಳನ್ನು ತಮ್ಮ ಗಮನಕ್ಕೆ ಗೌರವಪೂರ್ವಕವಾಗಿ ತರಲು ಬಯಸುತ್ತೇನೆ. ಹೊಸದಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯರೊಬ್ಬರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಂಬಂಧಿಸಿದಂತೆ ನಾನು ನನ್ನ ಅಧಿಕೃತ ಕೊಠಡಿಗೆ ಬಂದ ನಂತರ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ವಿಧಾನ ಪರಿಷತ್ನ ಕೆಲವು ಸದಸ್ಯರೊಂದಿಗೆ ನನ್ನ ಕೊಠಡಿಗೆ ಬಂದು ಸಭಾಪತಿ ಹುದ್ದೆಗೆ ಹಿಂದೆ ರಾಜೀನಾಮೆ ನೀಡಬೇಕೆಂದು ಪ್ರಸ್ತಾಪಿಸಿದರು. ಆದರೆ ಮುಂಬರುವ ಮುಂಗಾರು ಅಧಿವೇಶನವನ್ನ ಕರೆಯುವ ತಮ್ಮ ಆದೇಶದಂತೆ ಆಗಸ್ಟ್ 14, 2026ರಂದು ಸದನದಲ್ಲಿ ವಿಧಾನ ಪರಿಷತ್ನ ಸನ್ಮಾನ್ಯ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದ ನಂತರವೇ ರಾಜೀನಾಮೆ ನೀಡುವ ಇಚ್ಛೆಯನ್ನು ನಾನು ವ್ಯಕ್ತಪಡಿಸಿದ್ದೆ. ನನ್ನ ರಾಜೀನಾಮೆಯ ಉದ್ದೇಶವನ್ನು ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೆ. ಈ ವಿಷಯವು ರಾಜ್ಯಾದ್ಯಂತ ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಆದಾಗ್ಯೂ ಹಿಂದೆ ರಾಜೀನಾಮೆ ನೀಡುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸೂಚಿಸಿದರು. ನನ್ನ ಅಧಿಕೃತ ಕೊಠಡಿಯಲ್ಲಿ ನಡೆದ ಈ ಬೆಳವಣಿಗೆಯು ನನಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಆದ್ದರಿಂದ ಈ ಸಮಯದಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೋರಿಕೆಯ ಮೇರೆಗೆ ಇಂತಹ ನಿರ್ಧಾರವನ್ನ ಕೈಗೊಳ್ಳುವುದು ನನ್ನ ಕರ್ತವ್ಯವೆಂದು ಭಾವಿಸಿದ್ದೇನೆ. ಆದ್ದರಿಂದ ತಮ್ಮ ಮಾಹಿತಿಗಾಗಿ ಇದನ್ನು ಗೌರವಪೂರ್ವಕವಾಗಿ ಸಲ್ಲಿಸುತ್ತಿದ್ದೇನೆ. ಹೊರಟ್ಟಿ ರಾಜ್ಯಪಾಲರಿಗೆ ಬರೆದ ಈ ಪತ್ರ ಬಹಿರಂಗವಾದ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿದೆ. ರಾಜೀನಾಮೆ ಸದನದ ನಿಯಮದಂತೆ ಸಲ್ಲಿಕೆಯಾಗಿಲ್ಲ. ಕಾಂಗ್ರೆಸ್ ನಾಯಕರ ಒತ್ತಡದಿಂದ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದಾರೆ ಎಂದು ಆರೋಪಿಸಿರುವ ನಿಯೋಗ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸದಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಭಯದ ವಾತಾವರಣ ಸೃಷ್ಟಿಸಿ ರಾಜೀನಾಮೆ ಕೊಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು ಅಂತಕ್ಕಂಥ ಮಾತುಗಳನ್ನ ಮಾನ್ಯ ಬಸವರಾಜ ಹೊರಟ್ಟಿ ಅವರು ನಮಗೆ ಹೇಳಿದರು. ಈಗಾಗಲೇ ಬಹಳ ನೊಂದಿದ್ದಾರೆ. ಅದರಿಂದಾಗಿ ಅವರು ಊರಿಗೆ ಹೊರಟೋಗಿದ್ದಾರೆ. ಇಲ್ಲಿ ಫೋನ್ಗಳನ್ನು ಕೂಡ ಆಫ್ ಮಾಡ್ಕೊಂಡಿದ್ದಾರೆ. ದುಗಡದಿಂದ ನಾವು ಕೂಡ ಬಂದು ಇವತ್ತಿನ ದಿವಸ ಮಾನ್ಯ ರಾಜ್ಯಪಾಲರಿಗೆ ನಾವು ಒಂದು ದೂರನ್ನ ನಾವು ಸಲ್ಲಿಸಿದ್ದೇವೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ಮಾತನಾಡಿದ ಶ್ರೀರಾಮುಲು ಬಿಕೆ ಡಿಕೆ ಬೆದರಿಸಿದ್ದಾರೆ. 2 ಗಂಟೆಗಳ ಕಾಲ ಕಚೇರಿಯಲ್ಲಿ ಏನಾಯಿತು ಅನ್ನೋದು ಹೊರಬಂದ್ರೆ ಕಾಂಗ್ರೆಸ್ ನಾಯಕರ ಬಂಡವಾಳ ಬಯಲಾಗುತ್ತೆ ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.